ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಶಾರದೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮಗು ಬಾಲಾಟ ಆಡ್ತಾ ಇರುತ್ತೆ. ಅಲ್ಲಿಗೆ ಡ್ರೈವರ್ ಬರ್ತಾರೆ. ಏನು ಪುಟ್ಟ ಆಟ ಆಡ್ತಾ ಇದೆಯಾ ಅಂತ ಡ್ರೈವರ್ ಕೇಳ್ತಾರೆ. ಹೌದು ಅಂಕಲ್, ಆಟ ಆಡ್ತಾ ಇದ್ದೀನಿ. ಆ ಚಂದಿರ ಯಾಕೆ ಕೆಳಗಡೆ ಬೀಳೋದಿಲ್ಲ? ನೋಡೋಕ್ಕೆ ಬಾಲ್ ಥರನೇ ಇದ್ದಾನೆ. ಅವನು ಯಾಕೆ ಕೆಳಗಡೆ ಬೀಳೋದಿಲ್ಲ ಅಂಕಲ್ ಅಂತ ಕೇಳಿದಾಗ, ಅವನಿಗೆ ಅಲ್ಲಿ ಮಾಡೋದಕ್ಕೆ ತುಂಬಾ ಕೆಲಸ ಇರುತ್ತೆ ಪುಟ್ಟ, ಅದಕ್ಕೆ ಅವ್ನು ಕೆಳಗೆ ಬೀಳಲ್ಲ ಅಂತ ಹೇಳ್ತಾರೆ. ಅದಕ್ಕಲ್ಲ ಅಂಕಲ್, ಅವನೇನಾದರೂ ಕೆಳಗೆ ಬಿದ್ದೋದ್ರೆ ನಮಗೆ ರಾತ್ರಿ ಹೊತ್ತು ಬೆಳಕು ಕೊಡೋರು ಯಾರು ಅಂತ ಮಗು ಹೇಳುತ್ತೆ. ಹಾಗೆ ಮಾತಾಡ್ಕೊತ ಬಾಲಾಡ್ತಾ ಇರಬೇಕಾದ್ರೇ ಹೂವಿನ ಪಾಟ್ನ ಕೆಳಗೆ ಬೀಳಿಸ್ಬಿಡುತ್ತೆ ಮಗು. ಪಾಟ್ ಬೀಳಿಸ್ಬಿಟ್ಟೆ ಅಂತೇಳಿ ಮಗುಗೆ ತುಂಬ ಭಯ ಆಗ್ತಾ ಇರುತ್ತೆ. ಅಷ್ಟರಲ್ಲಿ ಶಾರದಾ ಏನದು, ಏನು ಸದ್ದು ಅಂತೇಳಿ ಬರ್ತಾಳೆ. ಅದು ಅಮ್ಮ, ಡ್ರೈವರ್ ಅಂಕಲ್ಲು ಬಾಲ್ ಹಾಕಿದ್ರು, ಪಾಟ್ ಕೆಳಗಡೆ ಬಿದ್ದೋಯ್ತು ಅಂತ ಮಗು ಸುಳ್ಳು ಹೇಳುತ್ತೆ. ನಾನೆಲ್ಲಮ್ಮ ಬಾಲ್ ಹಾಕ್ತೆ, ಕಾರ್ ಹತ್ರನೇ ಇದ್ದೀನಲ್ವಾ ಅಂತ ಡ್ರೈವರ್ ಹೇಳ್ತಾ ಇರ್ತಾರೆ. ಸುಳ್ಳು ಹೇಳ್ತಾ ಇದೆಯಾ ದೀಪು, ನಿಜ ಹೇಳೋ, ನಿನ್ನ ಕೈ ಯಾಕೆ ಮಣ್ಣಾಗಿದೆ? ನೀನೇ ತಾನೇ ಪಾಟ್ ಬೀಳಿಸಿರೋದು. ನೀನು ತಪ್ಪು ಮಾಡಿದ್ಯಾ, ನೀನು ತಪ್ಪು ಮಾಡಿ ದೊಡ್ಡವ್ರ ಮೇಲೆ ಹಾಕೋಷ್ಟು ದೊಡ್ಡಳಾಗ್ಬಿಟ್ಟ ನೀನು. ಕೂತ್ಕೊಂಡು ಈ ಪಾಟಿಗೆ ಆ ಮಣ್ಣನ್ನೆಲ್ಲ ತುಂಬು. ಸುಳ್ಳು ಹೇಳೋದು ಬೇರೆ ಕಲ್ತಿದ್ದೀಯಾ ನೀನು? ಆ ಪಾಟಿಗೆ ಮಣ್ಣೆಲ್ಲ ತುಂಬಿ ನೀಟಾಗಿಡು. ನೀನು ಮಾಡಿರೋ ತಪ್ಪನ್ನ ನಿನಗೆ ಸರಿ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಅಂದಾಗ ಆ ತಪ್ಪನ್ನು ನೀನೇ ಸರಿ ಮಾಡಬೇಕು, ಅದನ್ನು ಬಿಡಬಾರ್ದು, ಸರಿ ಮಾಡು ಅಂತ ಮಗುಗೆ ಹೇಳ್ತಾ ಇರ್ತಾಳೆ ಶಾರದೆ. ಅಷ್ಟರಲ್ಲಿಗೆ ಸುಮಿತ್ರಾ ಗಂಡ ಬರ್ತಾರೆ. ಬಂದು ಈ ಮಗುಗೆ ಶಿಕ್ಷೆ ಕೊಡ್ತಾ ಇರೋದು ನೋಡಿ ನಮ್ಮ ಶಾರದಾ ಎಷ್ಟು ತಿಳುವಳಿಕೆ ಇರೋ ಹುಡುಗಿ ಅಲ್ವಾ, ಇಂಥ ಹುಡುಗಿ ಸಿಕ್ಕೋಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಈ ಹುಡುಗಿ ನಮ್ಮನೆಯಲ್ಲಿದ್ದಾಳೆ. ಹೌದು ರೀ, ತುಂಬ ಒಳ್ಳೆ ಹುಡುಗಿ. ಇಂಥ ಹುಡುಗಿ ನಮಗೆ ಸಿಕ್ಕಿರೋದು ನಮ್ದು ಯಾವುದೋ ಜನ್ಮದ ಪುಣ್ಯ ಅಂತ ಸುಮಿತ್ರಾ ಹೇಳ್ತಾರೆ. ಮಗು ಪಾಪ ಕೋಪ ಮಾಡಿಕೊಂಡು ಪಾಟ್ಗೆ ಮಣ್ಣು ತುಂಬ್ತಾನೆ ಇರುತ್ತೆ. ಈ ಕಡೆ ಜ್ಯೋತಿಕಾ ಪಬ್ಬಲ್ಲಿ ಸಿದ್ದು ಮಾತಾಡಿದ ಮಾತುಗಳೆಲ್ಲ ಅವಳ ಕಣ್ಮುಂದೆನೇ ಬರ್ತಾ ಇರುತ್ತೆ. ನಾನು ನಿನ್ನನ್ನು ಕೇರ್ ಮಾಡ್ತೀನಿ, ಹಾಗಂತ ನಿನ್ನನ್ನು ಲವ್ ಮಾಡೋದ ಸಾಧ್ಯನೇ ಇಲ್ಲ. ಏನೇನೋ ಕಲ್ಪನೆ ಮಾಡ್ಕೊಂಡು ನೀನು ಹುಚ್ಚಿ ಥರ ಆಡಬೇಡ ಅಂತ ಸಿದ್ದು ಹೇಳಿರ್ತಾನೆ. ಇದನ್ನ ನೆನ್ಪು ಮಾಡಿಕೊಂಡು ಕುಡಿತಾನೆ ಇರ್ತಾಳೆ. ಹಾಕು ಅಂತೇಳಿ ಗ್ಲಾಸಿಗೆ ಹಾಕ್ಸ್ಕೊಂಡು ಕುಡಿತಾನೆ ಇರ್ತಾಳೆ. ಇದನ್ನ ನೋಡಿ, ಬೇಡ ಜೋ ಜಾಸ್ತಿ ಆಗಿದೆ ಜೋ ನಿನಗೆ ಅಂತ ಹೇಳ್ತಾನೆ ಅವಳ ಫ್ರೆಂಡು ಎಷ್ಟೇ ತಡೆದ್ರು ಇಲ್ಲ, ನಾನು ಕುಡಿತಾನೆ ಇರಬೇಕು ಅಂತೇಳಿ ಕುಡಿತಾನೆ ಇರ್ತಾಳೆ. ಆಗ ಅಲ್ಲಿಗೆ ಗೌತಮ್ ಬಂದು, ಬಿಡು ಅವಳು ಚೆನ್ನಾಗಿ ಕುಡೀಲಿ, ಅವಳು ಇವಾಗ ಡಿಸಪಾಯಿಂಟ್ ಆಗಿದ್ದಾಳೆ, ಕುಡೀಲಿ ಬಿಡು ಅಂತ ಹೇಳ್ತಾನೆ. ಆಗ ಜ್ಯೋತಿಕಾ ನಾನು ಮನೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಬೇಡ ಜೋ, ನೀನು ಫುಲ್ ಕುಡಿದ್ಬಿಟ್ಟಿದ್ದೀಯ, ನೀನು ಡ್ರೈವ್ ಮಾಡೋದು ಬೇಡ ಹೇಳಿ ಫ್ರೆಂಡ್ಸ್ಗಳೆಲ್ಲ ತಡೀತಾರೆ. ಆದರೂ ಜ್ಯೋತಿಕಾ ಕೇಳೋದೇ ಇಲ್ಲ, ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ, ನನ್ನ ಜೊತೆ ಯಾರಿದ್ರೂ ಸರಿ ಇಲ್ಲದೆ ಇದ್ದರೂ ಸರಿ, ನಾನು ಹೇಗೆ ಬದುಕ್ತೀನಿ ಅಂತ ತೋರಿಸ್ತೀನಿ ಅಂತೇಳಿ ಜ್ಯೋತಿಕಾ ಅಲ್ಲಿಂದ ಹೊರಡ್ತಾಳೆ. ಒಂದು ಕಡೆ ಪಾಪು ಕೋಪ ಮಾಡ್ಕೊಂಡು ಕೂತಿರುತ್ತೆ. ಶಾರದಾ ಎಷ್ಟೇ ಮಾತಾಡ್ಸಿದ್ರು ಮಗು ಮಾತಾಡ್ತಾ ಇರಲ್ಲ. ನನ್ನ ಚಿನ್ನು ಮರಿಗೆ ಇವತ್ತು ಅಮ್ಮನ ಮೇಲೆ ಕೋಪ ಬಂದ್ಬಿಟ್ಟಿದೆ. ಹೌದು, ನಾನು ನಿನ್ನನ್ನು ಇವತ್ತು ಮಾತಾಡ್ಸಲ್ಲ, ನನ್ನ ಹತ್ರನೇ ಮಣ್ಣು ತುಂಬಿಸ್ಬಿಟ್ಟೆ, ಆ ಡ್ರೈವರ್ ಅಂಕಲ್ ನಾನೇ ತುಂಬ್ತೀನಿ ಅಂದರೂ ಬಿಡಲೇ ಇಲ್ಲ ನೀನು ಅಂತ ಮಗು ಹೇಳುತ್ತೆ. ಅದೇ ನೀನು ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡಬೇಕು ಅಲ್ವಾ ದೀಪು, ಅದನ್ನು ಬಿಟ್ಬಿಟ್ಟು ನೀನು ಮಾಡಿರೋ ತಪ್ಪನ್ನ ಅವ್ರ ಮೇಲೆ ಹಾಕೋದು ಎಷ್ಟು ಸರಿ? ಏನಾದರೂ ತಪ್ಪು ಹೇಳಿದ್ನ ದೀಪು ಅಂತ ಶಾರದೆ ಕೇಳ್ತಾ ಇರ್ತಾಳೆ. ಅಷ್ಟರಲ್ಲಿಗೆ ಸಿದ್ದು ಬರ್ತಾನೆ. ಸಿದ್ದನ್ನು ನೋಡಿದ ಶಾರದೆ ಇನ್ನೂ ಜೋರಾಗಿ ಬೈಯೋಕ್ಕೆ ಶುರು ಮಾಡ್ತಾಳೆ. ತಪ್ಪು ಮಾಡೋದೇನೋ ಈಸಿ, ಆ ತಪ್ಪನ್ನ ನಾನೇ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋದಕ್ಕೂ ಧೈರ್ಯ ಬೇಕು. ಆ ಧೈರ್ಯ ಇದ್ರೇ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗೋದು. ಅಲ್ಲ, ನೀನು ಮಾಡಿರೋ ತಪ್ಪನ್ನ ತಪ್ಪೇ ಮಾಡಿಲ್ಲ ಅಂತ ಹೇಗೆ ಹೇಳ್ತೀಯ ನೀನು ಅಂತೇಳಿ ಸಿದ್ದು ಮುಖ ನೋಡಿಕೊಂಡು ಶಾರದಾ ಇನ್ನೂ ಜೋರಾಗಿ ಬೈತಾ ಇರ್ತಾಳೆ. ಮಗುನೂ ಸಹ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾಳೆ. ಇದನ್ನು ನೋಡಿ ಸಿದ್ದು ಸಹ ಬೇಜಾರು ಮಾಡ್ಕೊತಾನೆ. ಈ ಕಡೆ ಜ್ಯೋತಿಕಾ ಕುಡಿದು ಸ್ಪೀಡಾಗಿ ಡ್ರೈವಿಂಗ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಅವಳು ಸಿದ್ದು ಚಿಕ್ಕವನಿದ್ದಾಗ ನನ್ನನ್ನು ಯಾವ ರೀತಿ ಕೇರ್ ಮಾಡ್ತಾ ಇದ್ದದ್ದು ಗೊತ್ತಾ? ನಾನು ಊಟ ಮಾಡದೆ ಮಲಗಿದ್ರೆ ಅವನೇ ಏಳಿಸಿ ಊಟ ಮಾಡಿಸಿ ಮುದ್ದು ಮಾಡ್ತಾ ಇದ್ದ. ಯಾರಾದರೂ ಅವನಿಗೆ ಚಾಕ್ಲೇಟ್ ಕೊಟ್ಟರೆ ಆ ಚಾಕ್ಲೇಟ್ನ ನನಗಿಷ್ಟ ಅಂತೇಳಿ ಅವನು ತಿಂದೆ ನನಗೆ ತಂದು ಕೊಡ್ತಾ ಇದ್ದ. ಕತೆ ಹೇಳಿ ಮಲಗಿಸ್ತಾ ಇದ್ದ. ನನಗೆ ಆ ಸಿದ್ದು ಬೇಕು. ಇದಕ್ಕೆಲ್ಲ ಏನಂತಾರೆ, ಇದು ಕಾಳಜಿನಾ? ಈ ಥರ ಕಾಳಜಿ ನನಗೆ ಬೇಕಾಗಿಲ್ಲ ಅಂತೇಳಿ ಕಾರ್ನ ಸ್ಪೀಡಾಗಿ ಡ್ರೈವ್ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಈ ಕಡೆ ವಿಮಲಂಗೆ ಅವ್ರ ಗಂಡ ಹಾಲು ತಂದು ಕೊಡ್ತಾರೆ. ರೀ, ಬೆಳಗ್ಗೆಯಿಂದ ಎಷ್ಟು ಅಂತ ತಂದು ಕೊಡ್ತಾ ಇದ್ದೀರಾ, ಎಷ್ಟು ಅಂತ ನಾನು ಸೇವೆ ಮಾಡ್ತೀರಾ ಅಂತ ವಿಮಲ ಕೇಳಿದಾಗ, ಗಂಡ ಹೆಂಡ್ತಿಗೆ ಮಾಡೋದು, ಹೆಂಡ್ತಿ ಗಂಡಂಗೆ ಮಾಡೋದು ಅದು ಸೇವೆ ಅಲ್ಲ, ಅದು ಕರ್ತವ್ಯ ಅಂತ ಅವ್ರ ಗಂಡ ಹೇಳ್ತಾರೆ. ನಾನು ಈ ಥರ ಕರ್ತವ್ಯ ಮಾಡೋದು ಯಾವಾಗ ಅಂತ ವಿಮಲ ಫೀಲ್ ಮಾಡ್ಕೊತಾ ಇರ್ತಾಳೆ. ಜೊತೆಗೆ ಸಿದ್ದು ಬರ್ತಾನೆ. ಸಿದ್ದು, ಏನಪ್ಪ ಒಬ್ಬನೇ ಬರ್ತಾ ಇದೀಯಾ, ಜ್ಯೋತಿಕಾ ಎಲ್ಲಿ ಅಂತ ಕೇಳಿದಾಗ, ಜ್ಯೋತಿಕಾ ಇನ್ನೂ ಪಾರ್ಟಿಲೇ ಇದ್ದಾಳೆ ಅಂತ ಹೇಳ್ತಾನೆ. ಯಾಕಪ್ಪ ಒಬ್ಬಳನ್ನೇ ಬಿಟ್ಟು ಬಂದೆ, ಅವಳು ಬೇಜಾರು ಮಾಡ್ಕೊಳೋದಿಲ್ವಾ ಅಂತ ಕೇಳ್ತಾರೆ. ನಿನ್ನನ್ನು ಎಷ್ಟು ಇಷ್ಟಪಡ್ತಾಳೆ, ಯಾಕೋ ಈ ರೀತಿ ಮಾಡಿದೆ ಅಂತ ಕೇಳ್ತಾರೆ. ಇಲ್ಲಮ್ಮ, ಅಲ್ಲಿ ಎಲ್ಲ ಬರೀ ಹುಡುಗಿರೇ ಇದ್ರು, ನನಗೆ ಕಂಫರ್ಟಬಲ್ ಅನಿಸ್ಲಿಲ್ಲ, ಅದಕ್ಕೆ ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ತಾನೆ. ಏನು ಸಿದ್ದು ಈ ರೀತಿ ಮಾತಾಡ್ತಾ ಇದೀಯಾ ಅಂದಾಗ, ಅಮ್ಮ ನಾನು ಹೇಳ್ದೆ ಅಲ್ವಾ ನನಗೆ ಇರೋಕ್ಕೆ ಇಷ್ಟ ಆಗಲಿಲ್ಲ ಅಂತ.
ಜಾಸ್ತಿ ಏನು ಕೇಳಬೇಡಿ ಅಂತ ಹೇಳ್ಬಿಟ್ಟು ಸಿದ್ದು ಅಲ್ಲಿಂದ ಹೋಗ್ತಾನೆ. ವಿಮಲ ಏನ್ರಿ ಇದು ಈ ರೀತಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ವಿಮಲ ಕೇಳಿದಾಗ ಹೇಳಿದ್ನಲ್ಲ ಅವನು ಅಲ್ಲಿ ಕಂಫರ್ಟ್ ಆಗಲಿಲ್ಲ ಅಂತ. ಹೋಗ್ಲಿ ಬಿಡು ಸರಿ ಹೋಗ್ತಾನೆ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತ ವಿಮಲನ ಗಂಡ ಹೇಳ್ತಾರೆ. ಈ ಕಡೆ ಸಿದ್ದು ಹೇಳಿರೋ ಮಾತನ್ನೇ ನೆನ್ಪು ಮಾಡ್ಕೊಂಡು ಜ್ಯೋತಿಕಾ ಗಾಡಿ ಸ್ಪೀಡಲ್ಲಿ ಹೊಡ್ಕೊಂಡು ಬರ್ತಾನೆ ಇರ್ತಾಳೆ. ಈ ಕಡೆ ಶಾರದಾ ಮಗುವಿಗೆ ಕತೆ ಹೇಳಿ ಮಲಗಿಸ್ತಾ ಇರ್ತಾಳೆ. ಕತೆಯಲ್ಲಿ ಅಪ್ಪ ಅಮ್ಮನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದ ಅವನಿಗೆ ಹೋಗ್ಲಿಲ್ವಾ ಅಮ್ಮ ಅಂತ ಮಗು ಕೇಳಬೇಕಾದ್ರೆ ಅವನಿಗೆ ನೋವುಕಿನ ಹೆಚ್ಚಾಗಿ ನನ್ನ ತಂದೆ ತಾಯಿನ ಸೇವೆ ಮಾಡ್ತಾ ಇದ್ದೀನಿ ಅಂತ ಖುಷಿ ಇತ್ತು. ಹೌದಾ, ನಾನು ನನ್ನ ತಂದೆ ತಾಯಿ ಸೇವೆ ಮಾಡಬೇಕು, ಅಪ್ಪ ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರಮ್ಮ ಅಂತ ಮಗು ಕೇಳುತ್ತೆ. ಆಗ ಶಾರದಂಗೆ ಟೆನ್ಷನ್ ಆಗುತ್ತೆ. ಅಷ್ಟರಲ್ಲಿ ಕಾರ್ ಸೌಂಡ್ ಆಗುತ್ತೆ. ಸರಿ ನೀನು ಮಲ್ಕೋ ಅಂತೇಳಿ ಕಾರ್ ಬಂದಿದೆ, ಯಾರೋ ಬಂದಿದ್ದಾರೆ ನೋಡೋಣ ಅಂತ ಆಚೆ ಬರ್ತಾಳೆ. ಈ ಕಡೆ ಜ್ಯೋತಿಕಾ ಇಳಿಯೋಕ್ಕೂ ಆಗದೆ ಕಷ್ಟಪಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ಶಾರದೆ ಬಂದು ಅವಳನ್ನ ಹೆಗ್ಲ ಮೇಲೆ ಕೈ ಹಾಕ್ಕೊಂಡು ನಿಧಾನಕ್ಕೆ ಒಳಗೆ ಕರ್ಕೊಂಬರ್ತಾಳೆ. ಜ್ಯೋತಿಕಾ ಅವರೇ ಏನಿದು ಅಂದಾಗ ಹೌದು ನಾನೇ ಜ್ಯೋತಿಕಾ, ನೀನು ಶಾರದಾ ಅಲ್ವಾ, ಶಾರದವ್ರೆ ಅಂತ ಮಾತಾಡ್ತಾನೆ ಇರ್ತಾಳೆ. ಈ ಕಡೆ ಜ್ಯೋತಿಕಾ ಅಜ್ಜಿ ಜ್ಯೋತಿಕಾ ಫುಲ್ ಕುಡಿದು ಟೈಟ್ ಆಗಿರೋದನ್ನ ಅವಳು ಮಾತಾಡ್ತಾ ಇರೋದನ್ನ ನೋಡಿ ಬೇಜಾರು ಮಾಡ್ಕೊತಾ ಇರ್ತಾಳೆ. ಈ ಕಡೆ ಶಾರದೆ ಜ್ಯೋತಿಕನ ರೂಮಲ್ಲಿ ಮಲಗಿಸಿ ನಿಮಗೆ ತಿನ್ನೋದಕ್ಕೆ ಏನಾದರೂ ತಂದ್ಕೊಡ್ಲಾ ಅಂತ ಕೇಳಿದಾಗ ಬೇಡ, ನನಗೇನು ಬೇಡ, ನನಗೆ ಸಿದ್ದು ಬೇಕು ಅಂತ ಕಣ್ಮುಚ್ಚಿ ಮಾತಾಡ್ತಾ ಇರ್ತಾಳೆ. ಇದನ್ನು ಕೇಳಿ ಶಾರದಂಗೆ ಶಾಕ್ ಆಗುತ್ತೆ. ಈ ಕಡೆ ಮಲಗಿದ್ದ ದೀಪು ಎಚ್ಚರಾಗಿ ನೋಡ್ತಾಳೆ, ಅಮ್ಮ ಇರೋದಿಲ್ಲ. ಅಮ್ಮ ಅಂತೇಳಿ ಆಚೆಗೆ ಬರ್ತಾಳೆ ದೀಪು. ಅಷ್ಟೊತ್ತಿಗೆ ಅಲ್ಲಿಗೆ ಸಿದ್ದು ಬಂದು ಏನು ಪುಟ್ಟ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅದು ಫ್ರೆಂಡ್, ಅಮ್ಮ ಯಾವುದೋ ಕಾರ್ ಬಂತು ಅಂತ ಹೋದ್ಲು, ಇಷ್ಟೊತ್ತಾದರೂ ಬರಲಿಲ್ಲ, ಅದಕ್ಕೆ ನಾನೇ ಹುಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಾರದಾ ಬರ್ತಾಳೆ. ನಿಮಗೆ ಎಷ್ಟು ಸರಿ ಹೇಳ್ಬೇಕು ನಾನು ನನ್ನ ಮಗಳು ಸಹವಾಸ ಮಾಡಬೇಡಿ ಅಂತ. ಸಹವಾಸ ದೋಷದಿಂದ ನನ್ನ ಮಗಳು ಹಾಳಾಗೋದು ನನಗಿಷ್ಟ ಇಲ್ಲ. ಈ ರೀತಿ ಎಲ್ಲ ನನ್ನ ಮಗಳನ್ನ ನೀವು ಮಾತಾಡಿಸ್ಬೇಡಿ. ನಿನಗೆ ಮಲಗಿಸ್ ಬಂದಿದ್ದೆ ತಾನೇ, ನೀನು ಯಾಕೆ ಇಲ್ಲಿಗೆ ಎದ್ದು ಬಂದೆ ಅಂತ ಶಾರದಾ ಮಗುಗೆ ಬೈತಾಳೆ. ಅಮ್ಮ ದೊಡ್ಡವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಹೇಳ್ತೀಯ, ಮತ್ತ್ಯಾಕಮ್ಮ ನೀನೇ ಅವ್ರಿಗೆ ಬೈತಾ ಇದೆಯಾ ಅಂತ ಮಗು ಶಾರದನ್ನ ಪ್ರಶ್ನೆ ಮಾಡುತ್ತೆ. ನಮ್ಮ ಮುಂದೆ ಇರೋರು ಮರ್ಯಾದಿನ ತಗೊಳ್ಳೋಕ್ಕೆ ಯೋಗ್ಯರ ಅಂತ ನೋಡಿ ನಾವು ಅವರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳಿ ಬಾರೆ ಇಲ್ಲಿ ಹೋಗೋಣ ಅಂತೇಳಿ ಮಗುನ ಹೇಳ್ಕೊಂಡು ಶಾರದಾ ಅಲ್ಲಿಂದ ಹೋಗ್ತಾಳೆ. ಇನ್ನು ಬೆಳಗಾಗೋ ಅಷ್ಟರಲ್ಲಿ ಪೊಲೀಸ್ ಜೀಪು ಮನೆಗೆ ಹತ್ರ ಬರುತ್ತೆ. ಪೊಲೀಸ್ ಜೀಪನ್ನು ನೋಡಿ ಮನೆಯವರೆಲ್ಲ ತುಂಬ ಶಾಕ್ ಆಗ್ತಾರೆ. ಏನ್ರಿ ಇದು ಪೊಲೀಸ್ ಜೀಪ್ ಬಂದಿದೆ ನಮ್ಮನೆ ಹತ್ರ ಬೆಳಗ್ಗೆನೆ ಅಂತ ವಿಮಲಾ ಶಾಕಲ್ಲಿ ಕೇಳ್ತಾರೆ. ನನಗೂ ಗೊತ್ತಿಲ್ಲ ಕಣೆ, ಇರು ನೋಡೋಣ ಅಂತೇಳಿ ಅವರ ಗಂಡ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಬರ್ತಾರೆ ಮನೆಗೆ. ಇನ್ಸ್ಪೆಕ್ಟರ್ ಏನಿದು ನೀವಿಲ್ಲಿ ಅಂತ ಕೇಳಿದಾಗ ಅಲ್ಲೇ ನಿಂತಿದ್ದ ಜ್ಯೋತಿಕಾ ಕಾರ್ನ ಸುತ್ತರ್ದು ನೋಡಿ ಈ ಕಾರು ಯಾರ್ದು ಅಂತ ಕೇಳಿದಾಗ ಈ ಕಾರು ನನ್ನ ಮಗಳು ಜ್ಯೋತಿಕಂದು. ಸುಮಾರು ರಾತ್ರಿ 12 ಗಂಟೆ ಟೈಮ್ಗೆ ಈ ಕಾರು ರಸ್ತೆಯಲ್ಲಿ ಮಲಗಿದ್ದೊಂದು 4 ಜನದ ಮೇಲೆ ಈ ಕಾರ್ನ ಹತ್ತಿಸ್ಕೊಂಡು ಬಂದಿದ್ದಾರೆ ಅಂತ ಪೊಲೀಸ್ನವರು ಹೇಳ್ತಾರೆ. ಈ ಮಾತು ಕೇಳಿಸ್ಕೊಂಡು ಜ್ಯೋತಿಕಾ ಮತ್ತೆ ಮನೆಯವರೆಲ್ಲ ತುಂಬ ಶಾಕ್ ಆಗ್ತಾರೆ. ಆಗ ಜ್ಯೋತಿಕಾ ಅಜ್ಜಿ ಹೋಗಿ ಆ ಡ್ರೈವರಲ್ಲಿ ನಿಂತಿದ್ದ ಡ್ರೈವರ್ನ ಎಳ್ಕೊಂಡು ಬಂದು ಇವನೇ ಈ ಕಾರ್ನ ರಾತ್ರಿ ಡ್ರೈವ್ ಮಾಡಿದ್ದು ಅಂತ ಹೇಳ್ತಾರೆ. ಇವನೇ ಆಕ್ಸಿಡೆಂಟ್ ಮಾಡಿರೋದು. ನೀನು ಸರಿಯಾಗಿ ಕಾರ್ ಓಡಿಸ್ಬೇಕು ಅಂತ ಗೊತ್ತಾಗಿಲ್ವೇನೋ ನಿನಗೆ, ನೆತ್ತಿ ಮೇಲೆ ಕಣ್ಣಿಟ್ಕೊಂಡು ಗಾಡಿ ಓಡಿಸ್ತಾ ನೀನು ಅಂತ ಬೈತಾ ಇರ್ತಾರೆ. ಅಲ್ಲಿಗೆ ಶಾರದಾ ಬಂದು ಇವರೆಲ್ಲ ರಾತ್ರಿ ಕಾರ್ನ ಡ್ರೈವ್ ಮಾಡಿದ್ದು, ಇವರು 1 ವಾರದಿಂದ ಇರಲೇ ಇರಲಿಲ್ಲ, ಇವರು ರಜಾ ಹಾಕಿದ್ರು, ಈ ಕಾರ್ನ ರಾತ್ರಿ ಡ್ರೈವ್ ಮಾಡಿದ್ದು ಜ್ಯೋತಿಕಾನೇ ಆಕ್ಸಿಡೆಂಟ್ ಮಾಡಿರೋದು, ನಾನೇ ನೋಡಿದೆ ಇವ್ರು ರಾತ್ರಿ ಕುಡಿದು ಗಾಡಿ ಓಡಿಸ್ಕೊಂಡು ರಾತ್ರಿ 12 ಗಂಟೆಗೆ ಮನೆಗೆ ಬಂದರು ಅಂತ ಶಾರದೆ ಪೊಲೀಸರ ಎದುರಿಗೆ ಹೇಳಿಕೆ ಕೊಟ್ಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.